Today, Dr. B.R. Ambedkar continued this chapter, page 6. Okay, Dr. B.R. Ambedkar had a clear perception of the maturity of the three pillars of state: the legislature, the executive, and judiciary. He realized that the jurisdiction of each should be clear and untrammeled. At the same time, he had a sense of importance of the role of citizens. So, ಪ್ರಿಯ ವಿದ್ಯಾರ್ಥಿಗಳೇ, today discussed about the continued chapter. Since Dr. Ambedkar had a clear perception of the mutuality of three pillars of state: the legislative and the executive and the judiciary. ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮತ್ತು ಸ್ಪಷ್ಟವಾಗಿ ಒಂದಕ್ಕೊಂದು ಒಂದು ಮೂರು ರೀತಿಯ ಅಂಗಗಳಾದ ಲೆಗಿಸ್ಲೇಚರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ದ ಜುಡಿಷಿಯರಿ ಮೂರು ಅಂಗಗಳ ಬಗ್ಗೆ ಸ್ಪಷ್ಟವಾದ ನಿಲುವಿತ್ತು ಮತ್ತು ಅದರ ಬಗ್ಗೆ ತುಂಬನೇ ಒಂದು ಕ್ಲಿಯರ್ ಕಟ್ಟಾಗಿ ಅದರ ಬಗ್ಗೆ ಅವರಿಗೆ ಎಲ್ಲ ರೀತಿಯ ಜ್ಞಾನವೂ ಸಹ ಇತ್ತು. ಹಿ ರಿಯಲೈಸ್ಡ್ ದಟ್ ಜುಡಿಶಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮ್ಯುಲೇಡ್. ಅವು ಎಲ್ಲವೂ ಸಹ ಅವದೇ ಆದಂಥ ಒಂದು ಸ್ಪಷ್ಟವಾದಂತಹ ಒಂದು ಕಾರ್ಯಗಳು ಮತ್ತು ಕೆಲಸಗಳ ಬಗ್ಗೆ ಅವರಿಗೆ ತುಂಬನೇ ಆದ ಅರಿವಿತ್ತು. ಅಟ್ ದ ಸೇಮ್ ಟೈಮ್ ಹ್ಯಾಡ್ ಎ ಸೆನ್ಸ್ ಆಫ್ ದ ಇಂಪಾರ್ಟೆಂಟ್ ಆಫ್ ದ ರೋಲ್ ಆಫ್ ಸಿಟಿಸನ್. ಇವು ಸಹ ಮೂರು ಅಂಗಗಳು ಸಹ ಅದೇ ಸಮಯದಲ್ಲಿ ಜನರ ಮೇಲೆ ಮಾಡುವಂತಹ ಮುಖ್ಯವಾದಂತಹ ನಾಗರಿಕ ಕಾನೂನುಗಳು ಸಹ ಅವರ ಬಗ್ಗೆ ನಾಗರಿಕತೆಯ ಬಗ್ಗೆಯೂ ಸಹ ಮುಖ್ಯವಾಗಿ ಅರಿವಿತ್ತು. ದ ಫಾಲೋಯಿಂಗ್ ಅಬ್ಸರ್ವೇಷನ್ ಇಮಿಡಿಯೇಟ್ ಸಿಗ್ನಿಫಿಕೆಂಟ್. ನಾವು ಇದನ್ನು ಮುಂದುವರೆಸುತ್ತಾ ಇದರ ಒಂದು ಸೂಚನೆಗಳನ್ನು ಸಹ ಅವರು ಮಾಡಿದರು ಮತ್ತು ಅದನ್ನು ನೋಡಬಹುದು. ಯಾವ್ಯಾವು? ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಒಂದು ಸಂವಿಧಾನ ಅನ್ನುವುದು ಒಂದು ಫಂಡಮೆಂಟಲ್ ಮತ್ತು ಒಂದು ಸಂವಿಧಾನ ಒಂದು ತಂತೆ, ಒಂದು ಡಾಕ್ಯುಮೆಂಟ್ಸ್, ಒಂದು ರೆಕಾರ್ಡ್ ರೀತಿ. ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಡಿಫೆನ್ಸ್ ಆಫ್ ಪೊಸಿಷನ್ ಆಫ್ ಪವರ್ ಆಫ್ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್: ದ ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಆಫ್ ಲೆಗಿಸ್ಲೇಚರ್. ಈ ಮೂರು ಸಹ ಒಂದು ಶಕ್ತಿಶಾಲಿಯಾದಂತಹ ಮೂರು ಅಂಗಗಳಾದಂತಹ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅವು ಒಂದು ರಕ್ಷಣಾ ಕೆಲಸದ ರೀತಿ ಅವು ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇಟ್ ಈಸ್ ಆಲ್ಸೋ ಡಿಫೆನ್ಸ್ ಎ ಪವರ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಪವರ್ ಆಫ್ ಲೆಗಿಸ್ಲೇಚರ್ ಅಗೇನ್ಸ್ಟ್ ಸಿಟಿಸನ್. ಅವು ಪ್ರಜೆಗಳ ವಿರುದ್ಧವಾಗಿ ಅವದೇ ಆದಂತಹ ಒಂದು ಕೆಲಸಗಳನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಸಹ ಅವದೇ ಆದಂಥ ಕಾರ್ಯಾಂಗಗಳನ್ನು ಅವರ ವಿರುದ್ಧವಾಗಿ ಅವು ಕೆಲಸವನ್ನು ಮಾಡುತ್ತವೆ. ಆ್ಯಸ್ ಯು ಹ್ಯಾವ್ ಡನ್ ಆಫ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಎ ಫಂಡಮೆಂಟಲ್ ರೈಟ್ಸ್. ಅದರ ಜೊತೆಗೆ ಮೂಲಭೂತ ಹಕ್ಕುಗಳನ್ನು ಸಹ ಅದು ಉತ್ತಮ ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನದಲ್ಲಿ ನೋಡಬಹುದಾಗಿದೆ. ಇನ್ಫ್ಯಾಕ್ಟ್ ದ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಾಟ್ ಮರ್ಲೆ ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಬಟ್ a limit of authority, because the limitation is imposed upon authority of organs, completely tyranny and complete oppression. ಇಲ್ಲಿ ಯಾವುದೂ ಸಹ ದಬ್ಬಾಳಿಕೆ ಆಗದ ರೀತಿ ಮತ್ತು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅವಕ್ಕೆ ಆದಂತಹ ಒಂದು ಸೀಮಿತವಾದಂತಹ ಒಂದು ಅವಕ್ಕೆ ಆದ ಒಂದು ಸ್ವತಂತ್ರವನ್ನು ನೀಡಿರ್ತದೆ. ಬಟ್ ಅದು ಸಹ ಯಾವುದೇ ತರಿಯ ನಿರಂಕುಶ ಆಡಳಿತಕ್ಕೆ ಮತ್ತು ಅದರ ದಬ್ಬಾಳಿಕೆಗೆ ಅವಕಾಶವಿಲ್ಲ. ಅವು ಅವರಿಗೆ ಕೊಟ್ಟಿರುವಂತಹ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮತ್ತು ನ್ಯಾಯಯುತವಾಗಿ ಸ್ವತಂತ್ರವಾಗಿ ಒಂದೊಂದೊಂದು ಶಾಸಕಾಂಗ ಶಾಸನಗಳನ್ನು ರೂಪಿಸೋದು, ಕಾರ್ಯಾಂಗ ಕಾರ್ಯರೂಪಕ್ಕೆ ತರೋದು, ನ್ಯಾಯಾಂಗ ಅದನ್ನು ಪರಿಶೀಲಿಸುವಂಥದ್ದು, ತೀರ್ಮಾನಿಸುವಂಥದ್ದು ಕೆಲಸಗಳನ್ನು ಮಾಡ್ಬೋದು. ಬಟ್ ಅದಕ್ಕೂ ಸಹ ಒಂದು ಸೀಮಿತತೆಯನ್ನು ಸಹ ಅದು ಇದು ಮಾಡಿದೆ. ಇಲ್ಲ ಅಂದರೆ ಅಲ್ಲಿ ದಬ್ಬಾಳಿಕೆಗಳಾಗಬಹುದು ಮತ್ತು ಈ ರೀತಿಯ ಒಂದು ಇದು ಆಗಬಹುದು. ಅದರಿಂದ ಸಂವಿಧಾನದಲ್ಲಿ ಎಲ್ಲವಕ್ಕೂ ಒಂದು ಮಿತಿಯನ್ನು ಸಹ ಅದರಲ್ಲಿ ಬರೆಯಲಾಗಿದೆ ಫಂಡಮೆಂಟಲ್ ರೈಟ್ಸಲ್ಲಿ ಎನ್ನುವುದನ್ನು ಇದರ ಒಂದು ತಾತ್ಪರ್ಯ ಅಂತ ಹೇಳ್ಬೋದು. ಮತ್ತು ಬಾರ್ನ್ ಟು ಎ ಮಹಾರ್ ಫ್ಯಾಮಿಲಿ ವುಡ್ ಒನ್ ಡೇ ಬಿಕೇಮ್ ನಾಟ್ ಓನ್ಲಿ ಎ ಲಾ ಮಿನಿಸ್ಟರ್ ಬಟ್ ಎ ಲಾ ಮೇಕರ್ ಆ್ಯಂಡ್ ಬಿ ಹೈಲೈಟ್ ಆಫ್ ದ ಮಾಡರ್ನ್. ನೋಡ್ರಿ, ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹುಟ್ಟಿರುವುದು ಮಹಾರ್ ಎಂಬ ಜಾತಿಯಲ್ಲಿ, ಮಹಾರಾಷ್ಟ್ರದಲ್ಲಿ ಬರುವಂಥ ಒಂದು ಮಹಾರ್ ಎಂಬ ದಲಿತ ಒಂದು ಹರಿಜನ ಒಂದು ಜಾತಿಯಾಗಿರ್ತದೆ. ಬಟ್ ಆದರೆ ಅವರು ಅದರಲ್ಲಿ ಹುಟ್ಟಿರಬಹುದು, ಆದರೆ ಒಂದು ದಿವಸ ಅವರು ಆಗುತ್ತಾರೆ ಲಾ ಮಿನಿಸ್ಟರ್ ಮತ್ತು ಒಂದು ಕಾನೂನಿನ ಮಂತ್ರಿ ಆಗ್ತಾರೆ.
ಬಟ್ ಅದರ ಜೊತೆಗೆ ಈ ಲಾ ಮೇಕರ್ ಅವರು ಕಾನೂನನ್ನು ಮಾಡಿದಂತಹ ಅದನ್ನು ಬರೆದಂತಹ ಅದನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿಯಾಗೂ ಸಹ ಅವರು ಬೆಳೀತಾರೆ. ಈ ಹೈಲೈಟ್ ಆಫ್ ದ ಮಾಡರ್ನ್ ಮನು ಇವರನ್ನು ಆಧುನಿಕ ಮನು ಅಂತಲೂ ಸಹ ಎಲ್ಲರೂ ಸಹ ಶ್ಲಾಘಿಸುತ್ತಾರೆ ಮತ್ತು ಪ್ರಶಂಸನೀಯವನ್ನು ಪಡುತ್ತಾರೆ. ಕೆ ಮಹಾರ್ ಇಸ್ ಎ backward castus, but Baron is also backward casted Mahar, but achievement and does work and effect to written constitution very lot of contribution giving to Dr. B.R. Ambedkar. Hence, everybody always remembered and also a sweet of the works and also a sweet of the all fields in equality and all of giving to a Dr. B.R. Ambedkar, every citizen of India.